ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಂಡೇ ನಿಮಗೆ ಇದು ಲೇಟಾಗಿ ರೆಕಾರ್ಡ್ ಮಾಡಬೇಕು ಅಂತ ಹೇಳ್ದ ಪಾಪ. ಲೇಟಾಗಿ ರೆಕಾರ್ಡ್ ಮಾಡಿದ್ವಿ. ಒಮ್ಮೆ ಯಾರೋ ಟ್ವಿಸ್ಟ್ ಹಾಕಿ ಮುಟ್ಬಿಟ್ರು. ನಾವು ಸಂತೋಷವಾಗಿ ನೋಡಿದ್ವಿ. ಏನಾದರೂ ಮಾತಾಡ್ತಾರೆ ಅಂತ ನೋಡಿದ್ರು. ಮಾತಾಡಲೇ ಇಲ್ಲ. ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ. ಎಲ್ಲ 5 ವರ್ಷ ಸ್ಕೀಮ್, 10 ವರ್ಷ ಸ್ಕೀಮ್, 15 ವರ್ಷದ ಸ್ಕೀಮ್, 25 ವರ್ಷದ ಸ್ಕೀಮ್ ಹಾಕಿದ್ದಾರೆ. ತಾನೇ ಸರ್ ಎಲ್ಲ ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡಬೇಕು ಅಂತ ಹೇಳಿದ್ರೆ. ಹೌದು. ಏನು ಅಂದ್ರೆ ಬಡ್ಜೆಟ್ ಅನ್ನೋದನ್ನ 2047ಗೆ ಬಡ್ಜೆಟ್ ಹಾಕಿದ್ದಾರೆ. ಈ ತಿಂಗಳಲ್ಲಿ ಏನ್ ಮಾಡ್ತಾರೆ, ಈ ವರ್ಷದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಏನೂ ಇಲ್ಲ. ಸೊ ಒಟ್ಟಲ್ಲಿ ಏನೂ ಇಲ್ಲ ಈ ಬಜೆಟ್ ಅಲ್ಲಿ. ಸೊ ಈ ಬಜೆಟ್ ಅಲ್ಲಿ ಕೊನೆಯಲ್ಲಿ ಸಿಂಗಿಂಗ್ ದ ಟೇ ಅಂತ ಹೇಳ್ತೀವಿ. ಇಲ್ಲಿಗೆ ಹೋಗ್ತಾ ಏನ್ ಮಾಡ್ಬಿಟ್ರು, ಎಸ್-ಟಿ-ನ ಆಲ್ಮೋಸ್ಟ್ 3 ಟೈಮ್ಸ್ ಏರಿಸ್ಬಿಟ್ಬಿಟ್ರು. ಅಂದ್ರೆ 1 ಕೋಟಿ ಹತ್ರ. ಈಗ 0.05 ಎಲ್ಲ ಬಿಟ್ಬಿಡಿ. ಫ್ಯೂಚರ್ಸ್ ಅದೇ ನಾರ್ಮಲ್ ಆಗಿ ಅಂತಂದ್ರು 1 ಕೋಟಿ ಆಗ್ಬಿಡುತ್ತೆ. 1 ಕೋಟಿ 2,000 ರೂಪಾಯಿ ಇದ್ದಂತ ಟ್ಯಾಕ್ಸ್ನ 1 ಕೋಟಿ 5,000 ರೂಪಾಯಿ ಮಾಡಿದ್ದಾರೆ ಟ್ಯಾಕ್ಸ್ನ. ಹೆಂಗೂ ಆಟ ಆಡಿ ಗೋಲ್ ಬಿಡ್ತೀರಾ ಒಂದ್ 3 ಚೀಟಿ ಹಾಕಿ. ಟ್ಯಾಕ್ಸ್ ಎಲ್ಲ ತುಂಬಾ ಟ್ಯಾಕ್ಸ್ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಎಸ್-ಟಿ ಮಂಗಾತಾಡೋದಕ್ಕೋಸ್ಕರ ನಮ್ಮ ಹತ್ರ ಕಟ್ಟಿ ಅಂತ ತಗೊಂಡಿದ್ದಾರೆ. ಕೂಡ್ಲೆ ಈಗ ರೋಸ್ ಸ್ಟಾಕು 10% ಹೋಯ್ತು. ಏನ್ 10% ಹೋಯ್ತು. BSE 12% ಹೋಯ್ತು. ಏನ್ ಯಾವ ಪ್ರೈಸ್ ಅಲ್ಲಿ ಲಿಸ್ಟ್ ಮಾಡ್ಬೋದು ಅಂತ ನಿನ್ನೆ ಅಪ್ರೂವಲ್ ಎಲ್ಲ ತಗೊಂಡ, ಅದಕ್ಕೂ ಮಲಗ್ಬಿಡ್ತು. ಮಾರ್ಕೆಟ್ಟೇ ಮಲಗ್ಬಿಟ್ಟಿದೆ. ಬೆಳ್ಳಿ ಕಡೆ ಹೋಗ್ಬೇಡ್ರೋ ಅಂತ ಬೇಡ್ಕೊಂಡೆ. ನಿಂಗೇನ್ ಗೊತ್ತು ಬೆಳ್ಳಿ ಬಗ್ಗೆ? ಬೆಳ್ಳಿ ಈಸ್ ಅ ನ್ಯೂ ಗೋಲ್ಡ್. ಇಲ್ಲ ಸರ್, ನಾವು ಬದಲಾಗ್ಬಿಟ್ವಿ, ಕಾಪರ್ಗೆ ಬಂದ್ಬಿಟ್ವಿ. ಬೆಳ್ಳಿ ಈಸ್ ಅ ನ್ಯೂ ಗೋಲ್ಡ್ ಅಂತ ಅಂದ್ರೆ ಅದು ಬಂದು ಹಂಗಾಗ್ದ 4 ಲಕ್ಷದಿಂದ. ಈಗ 2,80,000 ರೂಪಾಯಿ ನೀವು ತಗೊಳ್ಳೋದಕ್ಕೆ ಚೀಪಾಗಿ ಆರ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ 2 ಲಕ್ಷದ. ಈಗ ನಿಮ್ಮ ಫ್ರೆಂಡ್ ಯಾರಾದರೂ ಇದ್ರು ಅಂತಂದ್ರೆ 2,75,000 ರೂಪಾಯಿ. ಫ್ರೆಂಡ್ ಇಲ್ಲ ಅಂತ ಇಟ್ಕೊಳ್ಳಿ, 2,60,000 ರೂಪಾಯಿ. ಇವತ್ತು ತಗೊಳ್ಳೋದಿಲ್ಲ ಯಾರೂ ಇದನ್ನ. ಮತ್ತೆ ನಾಳೆ ಬೆಳಗ್ಗೆ ಅದು ಇಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನು ಅಂತಂದ್ರೆ ಮಣಪುರಂ ಎಲ್ಲ ಇನ್ನೂ ಮಲಗ್ಬಿಡ್ತು. ಏನಂದ್ರೆ ಈ ಬೇನ್ ಕ್ಯಾಪಿಟಲ್ ಇನ್ನೂ ಅಪ್ರೂವಲ್ ಬಂದಿಲ್ಲ. ಅದೇ ಈ ಬೇನ್ ಕ್ಯಾಪಿಟಲ್ ಏನ್ ಮಾಡ್ತಾನೆ, ಅದು ಪ್ರಾಬ್ಲಮ್ ಏನು ಅಂತಂದ್ರೆ, ಒಂದು ಕಂಪನಿ ಒಂದು NBFC ಇಟ್ಕೊಳ್ಳೋದಕ್ಕೆ ಆಗುತ್ತೆ. ಅವನು ಟೈಗರ್ ಕ್ಯಾಪಿಟಲ್ ಅಂತ ಒಂದು ಕಂಪನಿನ ಇಟ್ಟಿದ್ದಾನೆ, ಅದನ್ನ ಮಾರಬೇಕು. ಅದು ಮಾರಕ್ಕೆ ಈಗ ಹೋಗಿ RBI ಕೇಳಿದ್ದಾನೆ, ನಾನು ಮಾರೋದಕ್ಕೆ ತಯಾರಿದ್ದೀನಿ ಅಂತ. ಅದರಿಂದ ಆ ಪೆಟಿಷನ್ ಪೆಂಡಿಂಗ್ ಅಲ್ಲಿದೆ. ಪೆಟಿಷನ್ ಬೇನ್ ಹಾಕಿ ಪೆಂಡಿಂಗ್ ಅಲ್ಲಿದೆ. ಪೆಂಡಿಂಗ್ ಫೈಲಲ್ಲಿ ಹಾಕಿಟ್ಟಿದ್ದಾರೆ ಅದನ್ನ. ಅದರಿಂದಾನೇ ಈಗ ತಂಗಮ್ಮ ಇಲ್ಲಿರುತ್ತೋ 6% ಡೌನು. ಏನಂದ್ರೆ ಒಂದಿನ ಕರೆದ್ರು ನನ್ನ ಫ್ರೆಂಡು. ಸರ್, ಪಟಾಕಿ ಲಿಸ್ಟಲ್ಲಿ ಎಲ್ಲಾನು ಬಿದ್ದಿದೆ ಸರ್, ಯಾವ್ದ್ರೊಳಗೆ ಕೈ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಾನು ಅವಾಗ ಏನು ಮಾಡಿದೆ, ಹಂಗೆ ಟ್ರಫಾಲ್ ಅಂತ ಒಂದು ಲಿಸ್ಟ್ನ ತೆಗ್ದೆ. ಲಾಭಣ ಪೈಗಲ್ ಒಂದು 2 ಹಂಗೆ ಒಂದು 2 ಹಾಕಿ ತಗೊಂಡ್ಬಿಟ್ಟೆ ಸರ್. ಚಿಂತೆ ಮಾಡಬೇಡಿ, ಇವತ್ತು ನೋಡ್ಬಿಟ್ಟು ರೆಸ್ಟ್ ಮಾಡಿ, ನಾಳೆ ತಿರ್ಗೋ ಹಾಕೋದಕ್ಕೆ ಅವಕಾಶ ಇದೆ. ಯಾಕೆ ಅಂತಂದ್ರೆ ಇವತ್ತು FII ಆಗಲಿ, ನಾಳೆನೇ ಹಿಂಗೆ ಬ್ಯಾಟ್ ಇಟ್ಕೊಂಡು ಹಿಂಗೆ ಬರ್ತಾನೆ FII ಅಂತ ವಿಸಲ್ ಊದ್ಕೊಂಡೇ ಬರ್ತಾನೆ. ಈ ITC ಆಲ್ ಟೈಮ್ ಈಗ ಸದ್ಯಕ್ಕೆ ಆಲ್ ಟೈಮ್ ಲೋ ಅಂದರೆ 150ಕ್ಕೆಲ್ಲ ಹೋಗಿಲ್ಲ. ಈಗ ರೀಸೆಂಟ್ ಟೈಮಲ್ಲಿ ಲೋ. ಯಾಕೆ ಅಂದರೆ ಇವತ್ತಿಂದಾನೇ ಅಮ್ಮಯ್ಯ ಟ್ಯಾಕ್ಸು ಬರ್ತಾ ಇದೆ. ಇವತ್ತಿಂದ ಅಜಯ್ ಸಿಂಗ್ಗೆ ಒಳ್ಳೇದು ಮಾಡಿದ್ದೀವಿ. ಸ್ಮಗ್ಲಿಂಗ್ ಸ್ಟಾರ್ಟ್ ಅಂತ ಹಾಕಿದ್ದೀವಿ. ಹುಡುಗರ ಹತ್ರ ಕೇಳಿದ್ರೆ ಏನು ರೇಟಲ್ಲಿ ಕೇಳಿದ್ರು 50%ಅಲ್ಲಿ ಕೊಡ್ತೀವಿ ಅಂತಾರೆ ಸಿಗರೇಟು, ಚೈನಾ ಸಿಗರೇಟು. ಸೊ ಇದೇನೇ ಇವತ್ತಿನ ಸೆಟಪ್ಪು. ಇವತ್ತಾದ್ರೆ ನೋಡಿದ್ವಿ ಅಂತಂದ್ರೆ ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕೆಲ್ಲ ದೊಡ್ಡದಾಗಿ ಏನು ಬಿದ್ದಿಲ್ಲ. ಅದಂತ ಮರಣದ ಏಟು ಅಂತಂದ್ರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕೆ ಏನಿದೆ. ವಿಷ್ಣು ಏನೋ ಪ್ರಶ್ನೆ ಕೇಳ್ತಾನೆ, ಇದೇನೇ ಇವತ್ತು. ಇದು ಬಜೆಟ್ ಎಲ್ಲ ಮುಗಿದ್ಮೇಲೆ 4:15ಗೆ ಶೂಟ್ ಮಾಡ್ತಾ ಇದ್ದೀವಿ. ತುಂಬಾ ಪ್ರಶ್ನೆಗಳು ಕೇಳೋದಿದೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾದ್ರು ಮಾಡ್ತಾರೆ, ಫ್ಯಾಮಿಲಿ ಇನ್ಕಮ್ ಟ್ಯಾಕ್ಸ್ ಏನೋ ಸ್ಪೆಕ್ಯುಲೇಷನ್ ಇದೆ. ನಾನು ಹೇಳ್ದೆ. ನೀವ್ ಹೇಳಿದ್ರಿ ಸರ್. ಏನ್ ಹೇಳ್ದೆ ನಿನಗೆ? ಹೇಳಿದ್ರಿ ಸರ್, ನೆನ್ನೆನೆ ನೀವು ಸ್ಪಷ್ಟವಾಗಿ ಹೇಳಿದ್ರಿ. ಏನ್ ಹೇಳ್ದೆ? ಇಲ್ಲ, ಅದೆಲ್ಲ ಕೆಲ್ಸಕ್ಕಾಗಲ್ಲ, ಅದನ್ನೆಲ್ಲ ಮಾಡೋದಿಲ್ಲ, ಅದು ಮುಟ್ಟಾಳ್ತನ ಅಂತ ಹೇಳಿದ್ರಿ. ಸೊ ಅದೇ ನಾನು ಹೇಳ್ಬಿಟ್ಟೆ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ 8 ಗಂಟೆಗೆ ಕಾಯ್ತಾ ಇರಿ. ಏನಾದ್ರೂ ಶುಭ ಸುದ್ದಿ ಅಂತಿದ್ರೆ ಆವಾಗಲೇ ಬರುತ್ತೆ. ಯಾರು ಶುಭ ಸುದ್ದಿ ಎಲ್ಲ ಕೊಡೋದಕ್ಕೆ ಆಗೋದೇ ಇಲ್ಲ ಸರ್. ಈಗ ರೀಸೆಂಟ್ 5 ಸಲ ಈಗ ನೆನ್ನೆನೆ ನಾವು ವಿಡಿಯೋ ನೋಡ್ತಾ ಇದ್ದಾಗ ಒಂದು 3-4 ಜನ ಕಾಲ್ ಮಾಡಿ ಈಗ ನಾವು ಗೋಲ್ಡ್ ನ ತಗೋಬಹುದಾ, ಏನ್ ಮಾಡೋದು ಅಂತ ಕೇಳಿದ್ರು. ಗೋಲ್ಡ್ ಇನ್ನು ಕೆಳಗ್ ಬೀಳುತ್ತಾ ಅಂತಾನು ಕೇಳಿದ್ರು. ಅದಕ್ಕೆಲ್ಲ ನಾವು ಉತ್ತರ ಕೊಡೋದಕ್ಕೆ ಆಗಲ್ಲ. ನಾವು ಕೊಟ್ಟಂತ ಪ್ರೈಸು 10, 12.5 ಅದಕ್ಕಿಂತ ಜಾಸ್ತಿ ಇದೆ. ಒಂದು ವಾರ ಮೇಲೆ ಏರಿ ಇಳಿದಿದ್ರಲ್ಲಿ -1% ಇದೆ.
ಇದಕ್ಕೆಲ್ಲ ಭಯ ಪಡ್ತೀರಾ ಅಂತಂದ್ರೆ ನೀವು ಇಲ್ಲಿಗೆ ಬರಲೇಬೇಡಿ. ಬೆಳ್ಳಿಯ ಹೇಳ್ದೆ ಮುಟ್ಬೇಡಿ ಅಂತ, ಮುಟ್ಟಿದ್ರಿ ಅಂತಂದ್ರೆ ಶಾಕ್ ಹೊಡೆದಿರತ್ತೆ. ಭಯಂಕರ ಸರ್. ಇನ್ನೂ ಬೆಳ್ಳಿ $50 ವರ್ಗೂ ಹೋಗುತ್ತೆ ಅಂತ JP ಮಾರ್ಗನ್ ಒಂದು ಎಕ್ಸ್ಪರ್ಟ್ ನಾನು ಹೇಳಿದ್ದಾರೆ. ಹೇಳಿದ್ದು 50%. ಅವ್ರು $50ಗೆ ಬಂದಿದ್ದಾರೆ. 120ಕ್ಕೆ 50-60 ವರ್ಗೂ ಬರೋದಕ್ಕೆ ಸಾಧ್ಯತೆಗಳಿದೆ. 50-60ಗೆ ಏನು ದೊಡ್ಡ ಇದು. ಇಲ್ಲ ಸರ್, ನೀವು ಡಾಲರ್ಸ್ ಅಂತ ಅನ್ನೋದು ನೀವು 80s ಅಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ರಿ ಅಲ್ವಾ? $50 ಇಂದ ಅದು $5ಗೆ ಬಂತು ಅಂತ. ಅದೇ ತರಾನೇ ಅದು. ಅದೇ ಅವತ್ತಿದ್ದಂತ $50ಗೂ ಇವತ್ತಿರುವಂತ $50ಗೂ ಇಂತಿ ವ್ಯಾಲ್ಯೂನಲ್ಲಿ ಡಿಫರೆನ್ಸ್ ಇರ್ಬೋದು. ಬಟ್ ಅಂದ್ರೆ ಈಗ ಸಿಲ್ವರ್ ನ ಪ್ರೈಸ್ JP ಮಾರ್ಗನ್ ಹೇಳೋ ರೀತಿ ನೋಡಿದ್ರೆ 1980sಗೆ ತಿರ್ಗಾ ಹೋಗೋದಕ್ಕೆ ಸಾಧ್ಯತೆಗಳಿದೆ. ಅದು 1980s ವರ್ಗೂ ಅಂದ್ರೆ ರುಪಿ ಗೊತ್ತಿಲ್ಲ. ಬಟ್ ಸರಿಯಾಗಿ ಹೊಡೆದ್ರ ಅಂದ್ರೆ $120 ಇಂದ $36-40 ವರ್ಗೂ ಬರುತ್ತೆ. 120 120 ಪೀಕು, 66 ಮಧ್ಯದಲ್ಲಿ ಬಂದದ್ದು ಒನ್ಸ್ ಆಯ್ತು. ಸೊ ಇದು 45-46 ವರ್ಗೂ ಹೋಗ್ಬೋದು. ಓಕೆ ಸರ್. ಸೊ ಇವತ್ತು ಮಾರ್ಕೆಟು ನೀವು ಹೇಳಿದ ತರ ನಿಮ್ ಫ್ರೆಂಡ್ ಹೇಳಿದ್ರಿ ಅಂತ ಹೇಳಿದ್ರಿ, ಪಟಾಕಿ ಲಿಸ್ಟ್ ಅಲ್ಲಿ ಎಲ್ಲಾ ಸ್ಟಾಕು ಆಲ್ಮೋಸ್ಟ್ ಡೌನ್ ಅಲ್ಲಿ ಇತ್ತು. ಅದೇ ಏನಾಗೋಯ್ತು ಅಂದ್ರೆ ಸರ್, ನಿಜವಾಗ್ಲೂ ಯಾವ್ದ್ರಲ್ಲಿ ಕೈ ಇಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅದರಿಂದ ಯಾವ್ದ್ರಲ್ಲೂ ಕೈ ಹಿಡ್ದಂಗ್ ಬಿಟ್ಬಿಟ್ವಿ. ಯಾರು ನೀನಾ? ನಾಳೆ ಇದೆಯಲ್ಲೋ ನಿನಗೆ. ಅದೇ ಸರ್, ಯಾವ್ದ್ರಲ್ಲೂ ಕೈ ಹಿಡ್ದಂಗ್ ಬಿಟ್ಬಿಟ್ಟೆ. ಯಾಕೆಂದ್ರೆ ಇದು ಈ ತಂಗೊಮ್ಮೆ ನಿಂಗೆ ನೋಡ್ತಾನೆ ಇದ್ದೆ, ಅದು ಏನೋ ಇದಿತಾನೆ ಇದೆ. ಓಕೆ, ಹಂಗಿದ್ರೆ ಈ ಸೈಡ್ ಬಂದು ಟೈಟನ್ ಏನಾರು ಆಗಿದ್ಯಾ ಅಂತ ನೋಡೋಣ. ಈ ಸೈಡ್ ಒಂದು ಜಂಪ್ ಹೊಡೆದು ನೋಡಿದ್ರೆ ಒಳಗೆ ತಂಗೊಮ್ಮೆ ಇದು 5-3% ಹೋಗ್ಬಿಡ್ತು. ಸೊ ಇಲ್ಲಿ ಅನ್ನು ಬದಲಾಯಿಸಿ ನೋಡಿ ಯಾವ್ದ್ರಲ್ಲೂ ಕೈ ಇಡಕ್ಕೆ ಆಗ್ದಂಗೆ ಆಗೋಯ್ತು. ನಾಳೆ ಬರುತ್ತೆ ತಿರ್ಗಾ ಅವಕಾಶ, ಯಾಕೆ ಚಿಂತೆ ಮಾಡ್ತೀಯಾ? ಈಗ ಗೋಲ್ಡ್ ಬೀಸ್ನು ಇಳಿತಾನೇ ಇದೆ. ITC ಮೊದಲು ಮುಗಿಸ್ಬಿಡ್ತೀನಿ ಸರ್. ITC ಒಂದು 4% ಬಿದ್ದಿದೆ. ಈಗ ನಮಗೆ ಬೆಲೆ ಜಾಸ್ತಿ. ನಿನ್ನೆವರೆಗೂ ತೋಳ ಬರುತ್ತೆ ಅಂತಂದ್ರೆ ಇವತ್ತು ತೋಳ ಬಂದ್ಬಿಡ್ತು. ರೈಟ್ ಸರ್. ತಂಗಮೈಲ್ ಕೂಡ ಇವತ್ತೊಂದು 5% ಬಿದ್ದಿದೆ ಸರ್. ಬೀಳ್ಲಿ. ಬಟ್ ಇವತ್ತು ತಂಗಮೈಲ್ ಐತನ್ಗೆ ಹೇಳುವಾಗ ಈ ಪ್ರೈಸ್ ಮಿಕ್ಸ್ ನೀವ್ ಹೇಳ್ತೀರಲ್ಲ ಸರ್, ಕಾಸ್ಟ್ಲಿ ಅಂತ. ನಮ್ದು ಅದು ಅರೌಂಡ್ 40+ ಇದೆಯಲ್ಲ ಸರ್. ಅದು 90 ಟೈಮ್ಸ್ 70 ಟೈಮ್ಸ್ ಏನೋ ಇರುತ್ತೆ. ಇದು 40. ಇದು ಇನ್ನೂ ಸ್ವಲ್ಪ ಕೆಳಗಡೆ ಇಳಿಯಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ತಂಗೋ ಮೇಲ್ಗೆ ರನ್ವೇ ತುಂಬಾ ಇದೆ. ಬಟ್ ಲೇನ್ಸ್ ಒಂದು 4-5% ಇಳಿದಿದೆ ಸರ್. ರಿಲಯನ್ಸ್ ಬಗ್ಗೆ ನನಗೆ ಗೊತ್ತೇ ಇಲ್ಲಪ್ಪ. ಲೆಕ್ಕಾಚಾರ ಕೂತ್ಕೊಂಡ್ರು ನೋಡು, ನಾನು ಹಾಕುವಂತ $5-10ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರೂ ಇದೆ ಅಂತ ನೋಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಏನೋ ಒಂದು 50 ಕೋಟಿ ಹಾಕ್ತೀನಿ ಅಂತಂದ್ರೆ ಆ ಬ್ಯಾಲೆನ್ಸ್ ಶೀಟ್ ನ ಕೂತ್ಕೊಂಡು ಅನಲೈಸ್ ಮಾಡ್ಬೋದು. ನಾನು ಹಾಕೋದು ಒಂದು $5-10. ನಾನು ಹಾಕೋ $5-10ಗೆ ಕೂತ್ಕೊಂಡು ಒಂದು ಬ್ಯಾಲೆನ್ಸ್ ಶೀಟ್ ನೋಡಿ ತಪ್ಪುಗಳು ಕಂಡಿಡ್ಕೊಂಡು ಎಲ್ಲಿ ಏನಿಟ್ಟಿದ್ದಾನೆ ಅಂತ ನೋಡೋದಕ್ಕೆ ನಾನು ಇಷ್ಟಪಡಲ್ಲ. ಇಲ್ಲ, ನಾನು ತಿಳ್ಕೊಳ್ಳೋದಕ್ಕೆ ಇವ್ ಕೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಈ ಕ್ಲೌಡ್ ಸ್ಟೋರೇಜ್ ಇದಕ್ಕೆಲ್ಲ 2047 ವರ್ಗೂ ಟ್ಯಾಕ್ಸ್ ಇಲ್ಲ ಅನ್ನೋ ತರ ಒಂದು ಅನೌನ್ಸ್ಮೆಂಟ್ ಎಲ್ಲ ಬಂತು. ಸರಿ ಕ್ಲೌಡ್ ಸ್ಟೋರೇಜ್ ಅಂದ್ರೆ ಮೈಕ್ರೋಸಾಫ್ಟ್ ಹಾಕ್ತಾನೆ. ಮೈಕ್ರೋಸಾಫ್ಟ್ ಹಾಕ್ತಾರೆ. ಇಂಡಿಯಾದಲ್ಲಿ ಇರುವಂತ ಒಂದು ಸ್ಟೋರೇಜ್ ನ ನೀವು ಇಟ್ಟಿದ್ರಿ ಅಂತ ಅಂದ್ರೆ ನಿಮ್ಗೆ ಇದು ಅಂತ ಇಂಡಿಯಾದಲ್ಲಿ ಅವರೇ ತಾರೆ ಸರ್ ದೊಡ್ಡದಾಗಿದ್ದಾರೆ. ಯಾರು ಹೋಗಿ ತಗೋತಾರೆ ಇವಾಗ ಜಿಯೋ ಸ್ಟೋರೇಜ್? ತಗೊಳ್ಳಾಗಿಲ್ಲ ಸರ್, ಆದ್ರೆ ನನ್ಗೆ ಫ್ರೀಯಾಗೆಲ್ಲ ಕೊಟ್ಟಿದ್ದಾರೆ, ಅದ್ರನ್ನೇ ಕೇಳ್ತಾ ಇದ್ದೀನಿ. ಅಮೆಝಾನ್ ಫ್ರೀ ನೀನ್ ತಗೊಳ್ಳೋದಿಲ್ಲ ತಾನೆ? ಮತ್ತೆ ಪ್ರಪಂಚದಲ್ಲಿ 3 ಪ್ಲೇಯರು, ಒಂದು ಅಮೆಝಾನ್, ಇನ್ನೊಂದು ಮೈಕ್ರೋಸಾಫ್ಟ್, 3ನೇದು ಗೂಗಲ್. ನಾವೆಲ್ಲ ನೋಡಿ ಏನಾದ್ರೂ ಎರಡು ತಗೊಂಡ್ರೆ ಉಂಟು, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಓಕೆ ಸರ್, ಇವತ್ತು ಮಾರ್ಕೆಟ್ ಸೆನ್ಸೆಕ್ಸ್ ನೋಡಿದ್ರಿ ಅಂತ ಅಂದ್ರೆ 2800 ಪಾಯಿಂಟ್ ವರೆಗೂ ಇಳಿದಿದೆ. ಈ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ, ಅದ್ರಲ್ಲೇ ಯಾಕೆ ಕೈ ಇಡ್ತಾ ಇದ್ದಾರೆ? ಈಗ ನಮ್ಮ ಈ ವ್ಯೂವರ್ಸ್ ನೆಲ್ಲ ನೋಡಿದ್ರಿ ಅಂತ ಅಂದ್ರೆ ಎಲ್ಲಾರು ಪಟಾಕಿ ಲಿಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನೀವೇನು ಅಂತ ಸ್ಟಾಪ್ ನ ಇಟ್ಕೊಂಡು ಸ್ವಿಂಗ್ ಟ್ರೇಡ್ ಮಾಡುವಂತ ಜನರು ಇದ್ದಾರೆ, ಅದ್ರಲ್ಲೂ ನಾವು ಪ್ರಾಫಿಟ್ ಮಾಡಿದೀವಿ ಅಂತ ಹೇಳೋರು ಇದ್ದಾರೆ. ನೀವು ಹೇಳೋದನ್ನ ಇಟ್ಕೊಂಡು FNO ಇದು ಮಾಡೋವಂಥವ್ರು ಇರ್ತಾರಲ್ಲ ಸರ್, ಇಲ್ಲ ಅವರಿಗೂ ಬಾಧಿಸುತ್ತೆ ಅಲ್ವಾ? ಸೊ ನಮ್ಮ ವ್ಯೂವರ್ಸ್ಗೆ ಈ SCT ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿರೋದು ಯಾವ ರೀತಿ ಬಾಧಿಸುತ್ತೆ? 1 ಕೋಟಿ ಮೇಲೆ ಟ್ರೇಡ್ ಮಾಡಿದ್ರೆ 2000ದಿಂದ 5000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಪ್ರಾಫಿಟ್ ಆಗಿದ್ರೂನು ಲಾಸ್ ಆಗಿದ್ರೂನು. ಹೌದು, 90% ಇದೇನೆ F&O ಮಾರ್ಕೆಟ್ ಓಡ್ತಾ ಇದೆ, ಅವರಿಗೆಲ್ಲ ಇರುತ್ತೆ ಏಟು. ಅದರಿಂದಾನೇ 10% ಗ್ರೋ ಹೊಡೆದಿದ್ದಾನೆ. BSE 12% ಹೊಡೆದಿದ್ದಾನೆ. ಸರ್, ಈಗ ಹಿಂಡಾಲ್ಕೋ, ಹಿಂದೂಸ್ತಾನ್ ಜಿಂಕ್ ಇವರೆಲ್ಲ ಬೇಕಾನೇ ಇದ್ದಾರೆ. ಹಿಂಡಾಲ್ಕೋದಲ್ಲಿ ನೋಡಿದ್ರಿ ಅಂತಂದ್ರೆ ದಿಢೀರ್ ಅಂತ ಒಂದಿನ 20%, ಇನ್ನೊಂದು 10%. ಯಾಕೆಂತಂದ್ರೆ ಈ ಸಿಲ್ವರ್ ಬೈ ಪ್ರಾಡಕ್ಟ್. ಈಗ ಸಿಲ್ವರ್ ಅಲ್ಲಿ ಇರುವಂತ ವೊಲಟಾಲಿಟಿ, ಅಪ್ಸ್ ಅಂಡ್ ಡೌನ್ಸ್, ವೊಲಟಾಲಿಟಿ ಇದರಲ್ಲೂ ಬರ್ತಾ ಇದೆ. ಯಾಕೆಂತಂದ್ರೆ ಈಗ ಲಾಸ್ಟ್ 2 ವೀಕ್ಸ್ ಇಂದಾನೆ ಹಿಂಡಾಲ್ಕೋ ಇದು ಒಳಗಡೆ ಹೋಗ್ಬೋದಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನಾನು ಹೇಳ್ತೀನಲ್ಲ, ಒಂದು ಏರದ ಮೇಲೆ ಆ ಲೋ ಕೈ ಇಟ್ರಿ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಪ್ರಿನ್ಸಿಪಲ್ ಇದ್ದು ರಾಮ್ ಕಹ್ಯ ಅಂತ,
ಈ ಲೈಬ್ರರಿ ಕ್ಲಾಸು, ಸ್ಪೋರ್ಟ್ಸ್ ಕ್ಲಾಸು ಇದೆಲ್ಲ ಕಟ್ಟೋಡಿದ್ರೆ ಆರ್ಮಿ ಈ ವುಡ್ಡನ್ದು ನಂಗೆ ಚೆನ್ನಾಗಿ ನೆನಪಿದೆ. ಒಂದು ಕೋಲ್ ಇಟ್ಟಿರ್ತಿದ್ರು. ಹೆಂಗ್ ಹೊಡಿತಿದ್ರು ಅಂತಂದ್ರೆ ಹಿಂಗೆ ಮುಂದೆ ಕೈ ನೀಡು ಅಂತ ಹೇಳ್ತಾ ಇದ್ರು. ಹೆಂಗ್ ಕೈ ಮೇಡ್ತೀಯಾ? ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ 2 ಏಟಿದೆ, ನುಯ್ಯುತ್ತೆ. ಈ ಜಾಗದಲ್ಲಿ ಬಿದ್ರೆ ನುಯ್ಯುತ್ತೆ. ಇಲ್ಲಿ ಬಿದ್ರೆ ನಿಮ್ ಕೈ ಫಿಂಗರು ಮುರಿದೋಗುತ್ತೆ. ಅದಕ್ಕೆ ನಾನು ಲೌಡರಿ ಅಲ್ಲ. ಸರಿಯಾಗಿ ಕೈನ ನೀಡು. ಸರಿಯಾಗಿ ಕೈ ನೀಡಿ ಟೇಕ್ ಇಟ್ ಲೈಕ್ ಎ ಫ್ಯಾನ್ ಅಂತ ಹೇಳ್ತಾ ಇದ್ರು. ಬೆಳ್ಳಿ ಬೇಡ ಕಣೋ ಲಾಲ್ಕಿ ಬಾಯ್, ಬೆಳ್ಳಿ ಬೇಡ ಅಂತ ಹೇಳ್ದೆ. ನೀವು ಕೈ ಇಡ್ತೀರಾ? ಒಳ್ಳೆ ಏಟು ಸರ್ ಆಕ್ಚುಲ್ ಆಗಿ ಎಲ್ಲ ಹಂಗೆ ಪದರ್ಗುಟ್ಬಿಟ್ಟಿದ್ದಾರೆ. ಅದೇ ತರಾನೇ ಇದೂನು. ನಾನು ಹೇಳೋದೇನಂದ್ರೆ ಈ ಇನ್ಸ್ಟಾಗ್ರಾಮು, ಇನ್‌ಫ್ಲುಯೆನ್ಸರ್ ಇವ್ರನ್ನೆಲ್ಲ ಕೇಳಿ ಟ್ರೇಡ್ ಮಾಡಿದ್ರಿ ಅಂದ್ರೆ ಇದೇನೇ ಆಗುತ್ತೆ. ಓಕೆ ಸರ್. ಸರ್ ಈಗ ಈ ಫಾರ್ಮಾ ಇಂಡಸ್ಟ್ರಿಗೆ ಕೆಲವು ಅನೌನ್ಸ್ ಮಾಡಿದ್ದಾರೆ. ಅದು ಕೆಲವು ಔಷಧಿಗಳಿಗೆಲ್ಲ ಇಂಪೋರ್ಟ್ ಡ್ಯೂಟಿ ಕಟ್ ಮಾಡ್ತೀವಿ ಅಂತ. ಬಟ್ ಈಗ ಪಾಸಿಟಿವ್ ಆಗಿ ನೋಡಿದ್ಮೇಲೆ ಈ ಸನ್ ಫಾರ್ಮಾ ಎಲ್ಲ ಬೆಳಗ್ಗೆ ಚೆನ್ನಾಗಿ ಏರಿತ್ತು. ಆಮೇಲೆ ಅಟ್ ದ ಎಂಡು ಅದು 1% ಅಷ್ಟೇ ಅಪ್ಪಲ್ಲಿದೆ. ಈ ಬಯೋಸಿಮಿಲರ್ ಮಾಡೋಂಗೆಲ್ಲ ಏರಿರುತ್ತೆ. ನನಗೆ ಗೊತ್ತಿರಂಗೆ ಈ ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿ, ಆಮೇಲೆ ಈ ಝೈಡರ್ಸು ಅಂಡ್ ಕಿರಣ್ ಮಜುಂದಾರ್ ಕಂಪನಿ ಇವರೆಲ್ಲರೂ ಬಯೋಸಿಮಿಲರ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಆಮೇಲೆ ಈ ರೇರ್ ಕ್ಯಾನ್ಸರ್ ಡ್ರಗ್ಸ್ಗೆ ಈಗ ಔಷಧಿನ ಇಂಪೋರ್ಟ್ ಮಾಡಿದ್ರೆ ಚೀಪರ್ ಆಗಿರುತ್ತೆ. ಅಷ್ಟೊಂದು ಸ್ವೀಟಿನ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ಈ ಗೋಲ್ಡ್‌ಗೆ ಇರುವಂತ ಇಂಪೋರ್ಟ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಇವಾಗದಂತ ಇಂಪೋರ್ಟ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ನೀವು ಹೇಳಿದ್ರಲ್ವಾ ಸರ್? ಹೌದು. ಅವರು ಅಗಲಿ ಕೈಯೇ ಇಟ್ಟಿಲ್ಲ ಅಂತಂದ್ರೆ ಅವರ ಪ್ಲಾನ್ ಏನಾಗಿರ್ಬೋದು ಅಂತಂದ್ರೆ ಅದನ್ನ ಬೇಸ್ ಮಾಡಿನೇ ನೀವ್ ಹೇಳುವಂತ ಈ ಪಾಲಕವಾದ ನೀವು ನೋಡಿರ್ತೀರಲ್ವಾ ಸರ್? ನೀವ್ ಹೇಳೋಗನ್ನ ಇಟ್ಕೊಂಡೆ ನಾವೀಗ ಗೋಲ್ಡ್ ತಗೊಳ್ಳೋದ ಸಿಲ್ವರ್ ತಗೊಳ್ಳೋದ ಬೇಡ ಅಂತ ಹೇಳಿ ಮುಗಿಸಿದೀರಾ. ಗೋಲ್ಡಿಗೆ ಏನ್ ಮಾಡೋದು ಅಂತ ನಿರ್ಧಾರ ನಮ್ ಮಾಡ್ಬೇಕು. ದೊಡ್ಡಪ್ಪ ಅವರು ಎಚ್ಚರ ಆದ್ರೂ ಎಚ್ಚರ ಆಗ್ಬಿಡ್ತಾರೆ. ಈಗ ಸದ್ಯಕ್ಕೆ ಇನ್ನು ಎಚ್ಚರ ಆಗಿಲ್ಲ ಅಷ್ಟೇನೆ. ಈಗ ಸದ್ಯಕ್ಕೆ ಎಕ್ಸ್ಟ್ರಾ ಆಗಿಲ್ಲ ಅಂತಂದ್ರೆ ಹೆಂಗೆ ಸರ್? ಅರ್ಥ ಆಗಿಲ್ಲ. ಸ್ಮಗ್ಲಿಂಗ್ ಏರುತ್ತೆ ಅನ್ನೋದು ಗೊತ್ತಪ್ಪ ಅವ್ರಿಗೂನು. ಹೌದು ಸರ್. ಅದರಿಂದ ಗೋಲ್ಡ್ ಅಲ್ಲಿ ಸ್ಮಗ್ಲಿಂಗ್ ಏರ್ಬಿಡುತ್ತೆ ಅನ್ನೋ ಭಯದಲ್ಲಿ ಸುಮ್ಮನೆ ಇದ್ದಾರೆ. 6% ಬರೋವರೆಗೂ ಒಳ್ಳೇದು ಬಿಟ್ಟಿದ್ದಾರೆ ಅಂತಾನ. ಒಂದವರೆಗೂ ಲಾಭ ಅಂತ ಬಿಟ್ಬಿಟ್ಟಿದ್ದಾರೆ. ಓಕೆ ಸರ್. ಈ ಬಜೆಟ್ ಇಂದ ಮಾರ್ಕೆಟ್ ಸಾಮಾನ್ಯ ಜನರಿಗೆ ಏನಾದ್ರೂ ಒಳ್ಳೇದಿದೆ ಅಂತ ನೀವು ನೋಡ್ತಿದ್ದೀರಾ ಸರ್? ನನಗೆ ಗೊತ್ತಿರಂಗೆ ಏನು ಒಳ್ಳೇದಿಲ್ಲ. ಅಂದ್ರೆ ಮುಂಚೆನೆ GST ಕಾಣದೆ ಹೋಗಿರೋದೇನೆ. ಇನ್ಕಮ್ ಟ್ಯಾಕ್ಸು ಇಲ್ಲ. ಬೇರೆ ಏನು ಒಳ್ಳೇದು ಅಂತ ಇರುತ್ತೆ? ಏನ್ ಸರ್ ಈಗ ಸ್ಟಾಕ್ಸ್ ಅಂತ ಎತ್ಕೊಂಡ್ವಿ ಅಂತಂದ್ರೆ ಎಲ್ಲಾ ಸ್ಟಾಕ್ಸ್ ಆಲ್ಮೋಸ್ಟ್ ಬಿದ್ದಿದೆ. ಮಾರ್ಕೆಟೇ ಮಲಗ್ಬಿಟ್ಟಿದೆ ಲಿಟ್ರಲ್ ಆಗಿ. ಹೀಗಿರುವಾಗ ನಾನ್ ನಿಮ್ಮ ಹತ್ರ ಸ್ಟಾಕ್ ಬಗ್ಗೆ ಕೇಳ್ದೆ ಅಂತ ಇಟ್ಕೊಳ್ಳಿ, ನೀವೇನ್ ಹೇಳ್ತೀರಾ? ಪಟಾಕಿ ಲಿಸ್ಟ್ ಅಲ್ಲಿ ಎಲ್ಲ ಸ್ಟಾಕ್ ಬಿದ್ದಿದೆ ಅಲ್ವಾ, ಅದರಲ್ಲೇ ಕನ್ಸಿಡರ್ ಮಾಡಿ ಅಂತ ಹೇಳ್ತೀರಾ. ಈಗ ನಾನೇನ್ ಹೇಳ್ತೀನಿ, ಆಕ್ಟಿವ್ ಮ್ಯೂಚುವಲ್ ಫಂಡ್ ಕಡೆಗೆ ಹೋಗ್ಬೇಡಿ, ಕೊಟ್ಬಿಡಿ ಅಂತ ಹೇಳ್ದೆ. ಹ್ಮ್ ಹ್ಮ್ ನಾವೆಲ್ಲ ಲಾಂಗ್ ಟರ್ಮ್. ಹೇಗಿದೆ ನೋವು? ಹೌದು ಸರ್. ಹೌದು ಸರ್. ನಾನು ಗಮನಿಸಿದೆ ಸರ್. ಡೀರ್ ಅಂತ ನೀವು ಮೈಕ್ ತಗೊಂಡು ಈ ಸನ್ ನ್ಯೂಸ್‌ಗೆ ಮಾತಾಡೋದಕ್ಕೆ ಮೈಕ್ ಹಾಕೊಂಡಿದ್ದೀರಾ. ಆಗ 1500 ಪಾಯಿಂಟ್ಸ್ ಮೈಕ್ ನ ಹಾಕೊಂಡು ಮಾರ್ಕೆಟ್ ಏನೋ ಅಂತ ಕೇಳಿದ್ರೆ 2300 ಪಾಯಿಂಟ್ಸ್. 1500 ಇಂದ 2300 ಪಾಯಿಂಟ್ಸ್ ಕೊಟ್ಟೋಯ್ತು. ಹಿಂಗ್ ಮೈಕ್ ಹಾಕೊಂಡು ನೀವು ತಲೆ ಎತ್ತೋಷ್ಟ್ರಲ್ಲಿ ನೀವು ಮಾತಾಡಿ ಒಂದ್ 2 ನಿಮಿಷ ಮಾತಾಡಿ ಬರೋ ಅಷ್ಟರಲ್ಲಿ 2800 ನ ಟಚ್ ಮಾಡ್ಬಿಟ್ಟು ಇಲ್ಲಿಗ 1500 1200 ಬಂದ್ಬಿಡ್ತು. ಭಯಂಕರ ವಾಲಟೈಲ್ ಆಗಿತ್ತು. 1000 ಪಾಯಿಂಟ್ಸ್ ವಾಲಟೈಲಿಟಿ ಸರ್. ಇದು ಇಷ್ಟು ಇಳಿಯೋದಕ್ಕೆ ಕಾರಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದೆ. ಅದು ಏನಿದ್ದಕ್ಕೆ ಕಾರಣ ಸರ್? ಅದು ಫೋನ್ ಹಾಕಿ ಹೇಳಿರ್ತಾರೆ ತಗೊಳ್ಳಿ ಅಂತ. ನೀವು ಸಿಪ್ ಹಾಕಿದ್ದೀರಲ್ಲ, ಹಾಳು ಮಾಡೋದಕ್ಕೋಸ್ಕರ ಅದು ಕೊಟ್ಟಿದ್ದೀರಲ್ಲ, ಹ್ಯಾಪಿಯಾಗಿ ಅವ್ನು ಹಾಳು ಮಾಡ್ತಾನೆ ಕಣೋ ನಿನ್ ದುಡ್ಡನ್ನ. ಅವನ ದುಡ್ಡನ್ನ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ. ನಿನ್ ದುಡ್ಡನ್ನ ಹಾಕಿ ಅವ್ನು ಹಾಳು ಮಾಡ್ತಾ ಇರ್ತಾನೆ. ಓಕೆ ಸರ್. ಸೊ ಈ ಬಜೆಟ್‌ನ ನೋಡಿದ್ರೆ ಒಂದು ಕಾಮಿಡಿ ಒಂದು ನೆನಪಿಗೆ ಬರುತ್ತೆ ಸರ್. ಪೇಪರ್‌ನ ಕೊಟ್ಟು ತಗೋ ಓದ್ ನೋಡು ಅಂತ ಹೇಳ್ತಾರೆ. ಸರಿ ಓದೋಣ ಅಂತ ಹೋಗ್ತಾನೆ. ಅದ್ರಲ್ಲಿ ಏನು ಇಲ್ಲ ಅರ್ಧ ಹಾಕ್ಬಿಡು ಅಂತ ಹೇಳ್ತಾರೆ. ಒಂದು ಕಾಮಿಡಿ ಬರುತ್ತೆ. ಅದೇನೇ ಈ ಬಡ್ಜೆಟ್. ಈ ತರಾನೇ ನೀವ್ ಹೇಳೋದಿದೆ. 7 ವರ್ಷದಲ್ಲಿ ಏನು ಪ್ಲಾನ್ ಮಾಡ್ತೀವಿ ಅನ್ನೋದನ್ನ ಮಾತಾಡಿದ್ದಾರೆ. ರೈಟ್ ಸರ್. ಸೊ ನಾಳೆ ಏನ್ ಪ್ಲಾನ್ ಅನ್ನೋದು ಇನ್ನ ಗೊತ್ತಿಲ್ಲ. ನಾಳೆ ಡೆಫಿನೆಟ್ ಆಗಿ ತಿರ್ಗೋ ಇನ್ನೊಂದು 500 ಪಾಯಿಂಟ್ ಹೊಡಿತಾರೆ ಅಂತ ನಾನು ನಂಬ್ತೀನಿ. ಓಪನಿಂಗ್ ಅಲ್ಲೇ ಹಾಕ್ಬಿಡ್ತಾರೆ. ಆಮೇಲೆ ನೋಡ್ಕೊಳ್ಳೋಣ ಎಷ್ಟು ಏರುತ್ತೆ ಅಂತ. ಹಾಗಿದ್ರೆ ಈಗ ನಂತರನೇ ಪಟಾಕಿ ಲಿಸ್ಟ್ ಅಲ್ಲಿ ಬರೀ ನೋಡ್ತಾ ಕೂತಿದ್ದವರು ಗಮನಿಸ್ತಾ ಇರಿ, ನಾಳೆ ಕೊಗ ಇಳಿಯೋದಕ್ಕೆ ಸಾಧ್ಯತೆ ಇದೆ ಅಂತ ಸಾರ್ ಹೇಳ್ತಾ ಇದ್ದಾರೆ. ಇವತ್ತು ಬಿಟ್ಟಿದ್ದ ದಿನ ನಾಳೆ ಆದ್ರೂ ಹಿಡಿದ್ ನೋಡೋಣ. ಥ್ಯಾಂಕ್ ಯು ಸರ್. ಬೆಳ್ಳಿ ಕಡೆ ಮಾತ್ರ ಹೋಗ್ಬಿಡ್ಬೇಡಿ. ಸ್ಲಿಪ್ ಅಂತ ತಗೊಂಡ್ ಬಿಡ್ಬೇಡಿ. ಒಂದು ಬೌನ್ಸ್ ಇದೆ ಅಂತ ತಗೊಂಡ್ ಬಿಡ್ಬೇಡಿ. ಇಲ್ಲಿಂದ ತಿರ್ಗಾ ಇಳಿಯೋದಕ್ಕೆ ಸಾಧ್ಯತೆಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಪೇಪರ್ ವೇಟೇ ಇದು. ಪೇಪರ್ ವೇಟೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ನೋಡಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ.
ಈ ವಿಡಿಯೋ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರನ್ನ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.